ಎಚ್ಚರವಾಗಿರಿ ವೇದಾಸ್ ಸಿಟಿ ಜನರೇ, ನಾನು ಪೋಗೋ ಸ್ಟಿಕ್ ಥೀಫ್. ಮಾಡ್ಕೊಂಡು ಎಲ್ಲ ತಗೊಂಡು ಹೋಗೇ ಬಿಟ್ಟ. ಯಪ್ಪೋ, ಮನ್ಯಾಗನ್ ಸಾಮಾನ ಎಲ್ಲ ತಗೊಂಡು ಅಯ್ಯಯ್ಯ, ಕಳ್ಳ ಕಳ್ಳ ಕಳ್ಳ, ಅಯ್ಯಯ್ಯ ಕಳ್ಳ, ಹಿಡಿರಿ ಹಿಡಿರಿ, ಯಾರಾದ್ರೂ ಹಿಡಿರಿ ಬೇಗ, ಅಯ್ಯ ಅಯ್ಯ ಕಳ್ಳ ಕಳ್ಳ. ಮಿಸ್ಟರ್ ಸ್ವಾಮಿ ಅವರ ಮನೆಯಲ್ಲಿ ಕಳ್ತನ ಆಗ್ತಿದೆ ಅನ್ಸುತ್ತೆ. ನಮ್ಮನೇಲೂ ಕಳ್ತನ ಆಗೋಯ್ತು. ಕಳ್ಳ ಕಳ್ಳ ಕಳ್ಳ. ಅಲ್ಲೋಡು, ಶಿವ ಕಳ್ಳನ ಹಿಂದೆ ಹೋಗ್ತಾ ಇದ್ದಾನೆ. ಕಳ್ಳ ಸಿಕ್ಕಾಕೋತಾನೆ. ಕಳ್ತನ ಮಾಡೋದು ಒಳ್ಳೇದಲ್ಲ ಅಂಕಲ್. ಎಲ್ಲ ಲೂಟಿ ಮಾಡಿರೋ ಮಾಲ್ನ ನನಗೆ ಕೊಟ್ಬಿಡಿ. ನನ್ನ ದಾರಿಗೆ ಅಡ್ಡ ಬರಬೇಡ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಥ್ಯಾಂಕ್ ಯು ಶಿವ, ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ಸೋ ಮಚ್. ನಿನ್ಗೆ ಒಳ್ಳೇದಾಗ್ಲಿ. ನೆಮ್ಮದಿಯಾಗಿರ್ಬೇಕು ಅಂದ್ರೆ ಎಚ್ಚರಗೊಳ್ಳಿ. ಈಗಿನ ದಿನಗಳಲ್ಲಿ ಪೋಗೋ ಸ್ಟಿಕ್ ಥೀಫ್ ಬಂದಿದ್ದಾನೆ ನಗರಕ್ಕೆ. ಅವನು ಪೋಗೋ ಸ್ಟಿಕ್ ನ ಸಹಾಯದಿಂದ ಎಗರಿ 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 ಕಳ್ತನ ಮಾಡ್ತಿದ್ದಾನೆ. ಮೊದ್ಲಿನ ತರನೇ ಯಾರು ಕಳ್ತನ ಮಾಡ್ತಿದ್ದಾರೆ ಅಂತ ಇವಾಗ್ಲೂ ಗೊತ್ತಿಲ್ಲ. ಇವತ್ತು ರಾತ್ರಿ 8 ಗಂಟೆಗೆ ನಮ್ಮ ಪ್ರೋಗ್ರಾಮ್ ನಲ್ಲಿ ಪೋಗೋ ಸ್ಟಿಕ್ ಥೀಫ್ ಪ್ರೋಗ್ರಾಮ್ ಅನ್ನ ನೋಡೋದನ್ನ ಮರಿಬೇಡಿ. ಈ ಪೋಗೋ ಸ್ಟಿಕ್ ಥೀಫ್ ಎಲ್ಲಿಂದ ಬಂದ? ಲಡ್ಡು ಸಿಂಗ್ ಏನಕ್ಕೂ ಪ್ರಯೋಜನ ಇಲ್ಲ. ಈ ನಗರದಲ್ಲಿ ಏನಾದ್ರೂ ಒಂದ್ ಆಗ್ತಾನೆ ಇರುತ್ತೆ. ಚಿಂತೆ ಯಾಕೆ ಮಾಡ್ತೀಯ? ಶಿವ ಇದನ್ನಲ್ಲ, ಅವನೋಗಿ ಹಿಡಿತಾನೆ. ಶಿವನ್ನ ಕಳ್ಳನ್ ಹಿಡಿ ಅಂತ ಏನಾದ್ರೂ ಹೇಳಿದ್ರೆ ನೋಡ್ತಾ ಇರಿ ಏನ್ ಮಾಡ್ತೀನಿ. ನಮಸ್ತೆ ಅಜ್ಜಿ ಅವರೇ, ಈ ಕಡೆನೆ ಬರ್ತಾ ಇದ್ದೆ. ಹಾಗೆ ಅನಿಸ್ತು ನಿಮ್ ಕೈಯಿಂದ ತಿಂಡಿ ತಿನ್ಕೊಂಡು ಟೀ ಕುಡ್ಕೊಂಡು ಹೋಗೋಣ ಅಂತ. ಇಡೀ ವೇದ ಸಿಟಿಯಲ್ಲಿ ನಿಮ್ ತರ ಚಾನ ಮತ್ತೆ ತಿಂಡಿನ ಯಾರು ಮಾಡೋದಿಲ್ಲ, ನಿಜವಾಗ್ಲೂ. ಟೀ ತಿಂಡಿ ನಾನು ವ್ಯವಸ್ಥೆ ಮಾಡ್ತೀನಿ. ಆದ್ರೆ ಇವಾಗ ಶಿವನ್ ಮುಂದೆ ಏನಾದ್ರೂ ನೀವು ಆ ಪೋಗೋ ಸ್ಟಿಕ್ ಕಳ್ಳನ್ ಹೆಸರು ಹೇಳಿದ್ರೆ ಅಷ್ಟೇ. ಇಲ್ಲ 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 ಇಲ್ಲ, ಅಯ್ಯೋ ಇಲ್ಲ ಅಜ್ಜಿ ಅವ್ರೆ, ಆ ಪೋಗೋ ಸ್ಟಿಕ್ ಕಳ್ಳನ್ ಬಗ್ಗೆ ಯಾಕೆ, ನಾನು ಬೇರೆ ಯಾವ ಕಳ್ಳನ್ ಬಗ್ಗೆನೂ ಶಿವನ ಹತ್ರ ಹೇಳೋದಿಲ್ಲ. ನಾನ್ ಯಾಕೆ ಅವನ ಹೆಸರು ಹೇಳಿ?
ನನ್ನ ಹೆಸರನ್ನ ಅವನ್ ಕೇಳಿದ್ರೆ ಹೆದರ್ಕೊಂಡ್ ಬಿಡ್ತಾನೆ. ಏನ್ ಜೈರಮ್ಮ, ಹೇಳು ಹೇಳು ಹೇಳು. ಗೊತ್ತಿಲ್ಲ ಸರ್, ಆದ್ರೆ ನಿಮಗೆ ತೊಂದರೆ ಆಗೋದನ್ನ ನಾನು ಡೈರಿ ನೋಡ್ತೀನಿ. ನೀವು ಸರಿಯಾದ ಸಮಯಕ್ಕೆ ಬಂದಿದ್ರಿ ಲಡ್ಡು ಸಿಂಗ್. ನಾನಿವತ್ತು ಕಳ್ಳರನ್ನು ಓಡಿಸೋರು ಹಾಗೇನಾ ಹಾಡ್ತೀನಿ. ಈಗ ಹಾಡ್ತೀನಿ ಕೇಳಿ. ಸರ್, ಈ ಟೀ ತಿಂಡಿದು ಸ್ವಲ್ಪ ಕಾಸ್ಟ್ಲಿ ಆಗಬಹುದು. ಈಗ ತಾನೇ ನನ್ನ ಕಿವಿ ನೋವು ಕಡಿಮೆ ಆಗಿದೆ. ನಾವೊಂದ್ ಕೆಲಸ ಮಾಡೋಣ, ಇಲ್ಲಿಂದ ಹೊರಟೋಗ್ಬಿಡೋಣ. ಬಾಯಿ ಮುಚ್ಕೊಂಡಿರು. ನಾನ್ ಈ ವಿಷಯನ ಶಿವನಿಗೆ ತಿಳಿಸ್ದೆ ಇಲ್ಲಿಂದ ಹೋಗಕ್ಕಾಗಲ್ಲ. ತಾತವ್ರ ಹಾಡು ಕೇಳಕ್ಕಾಗ್ದೆ ಭಯಾನಕವಾಗಿದ್ರು ನಾವು ತಡ್ಕೊಂಡಿರ್ಬೇಕು. ನಿನ್ ಗೊತ್ತಿಲ್ವಾ, ಏನಾದ್ರೂ ಪಡ್ಕೋಬೇಕು ಅಂದ್ರೆ ಏನಾದ್ರೂ ಬಿಡ್ಲೇಬೇಕು. ಈಗ ತಾತವ್ರ ಹಾಡನ್ನ ಕೇಳಲೇಬೇಕು. ಇವತ್ತು ಕಳ್ಳನನ್ನ ಓಡಿಸ್ತೀನಿ, ಕಳ್ಳ ಓಡಿ ಹೋಗಬೇಕು. ಸಾಕು ಸಾಕು, ಮುಗೀತು. ತಗೊಳ್ಳಿ, ತಿಂಡಿ ತಿನ್ಕೊಳ್ಳಿ. ಅಯ್ಯೋ, ಏನ್ ಲಡ್ಡು ಸಿಂಗ್ ಸರ್, ಆರಾಮಾಗಿ ನಾಷ್ಟ ಮಾಡಿಯಲ್ಲ. ಏನಕ್ ಪೋಗೋಸ್ಟಿಕ್ ಕಳ್ಳನ್ ತರ ಎಗರಾಡ್ತಾ ಇದ್ದೀರಾ? ನಾನು ಪೋಗೋಸ್ಟಿಕ್ ಕಳ್ಳನ ಹೆಸರನ್ನ ಹೇಳಲಿಲ್ಲ. ಶಿವನೇ ಹೇಳಿದ್ದು. ಹೇಳು ಶಿವ, ಹೇಳು. ಶಿವ, ನಿನಗೆ ಹೇಗ್ ಗೊತ್ತಾಯ್ತು ಆ ಪೋಗೋಸ್ಟಿಕ್ ಕಳ್ಳನ್ ಬಗ್ಗೆ? ನಿಮ್ಮಿಂದ ಏನು ಆಗೋದಿಲ್ಲ. ನಿಮ್ಮನ್ನ ನಮ್ ಶಿವಾನೇ ಕಾಪಾಡ್ಬೇಕು. ಅಯ್ಯೋ, ನಾನು ಅವನ್ನ ಅವತ್ತೇ ಹಿಡಿಯೋದಕ್ಕೆ ಟ್ರೈ ಮಾಡ್ದೆ, ಆದ್ರೆ ಅವನ್ ನನ್ಗೆ ಫೂಲ್ ಮಾಡಿ ಓಡ್ ಹೋದ. ಆದ್ರೆ ಕಳ್ತನದ ಬ್ಯಾಗ್ ಮಾತ್ರ ಸಿಕ್ತು ನನ್ಗೆ. ಮತ್ತೆ ಜನರ ಐಟಮ್ಸ್ನೆಲ್ಲ ವಾಪಸ್ ಕೊಟ್ಟೆ. ಆದ್ರೆ ಇದು ಇಷ್ಟಕ್ಕೆ ಮುಗ್ದೋಗಿಲ್ಲ. ಆ ಕಳ್ಳ ವಾಪಸ್ ಕಳ್ತನ ಮಾಡೋದಕ್ಕೆ ಬಂದೇ ಬರ್ತಾನೆ. ನನ್ನ ಏರಿಯಾದಲ್ಲಿ ಕಳ್ತನನ? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾರೇ ಓ ಲಡ್ಡು ಸಿಂಗ್ ಸರ್, ಡೈಲಾಗ್ ಹೊಡೆಯೋದನ್ನ ನೀವು ಬಂದ್ ಮಾಡಿ, ಮತ್ತೆ ಆ ಕಳ್ಳನ ಹಿಡಿಯೋದ್ರ ಬಗ್ಗೆ ಯೋಚಿಸಿ. ಓಹೋ, ಖಂಡಿತ ಶಿವ, ಖಂಡಿತ. ಆದ್ರೆ ಹೇಗೆ? ಏನ್ ಹೇಗೆ? ಪೆಟ್ರೋಲಿಂಗ್ ಮಾಡ್ಬೇಕಾಗತ್ತೆ. ನಾನು ಅದನ್ನೇ ಯೋಚಿಸ್ತಿದ್ದೆ ಶಿವ. ನನ್ನ ಯೋಚನೆ ನಿನ್ನ ಯೋಚನೆ ಒಂದೇ ತರ ಇದೆ. ನಡಿ, ಜೊತೆಗೆ ಪೆಟ್ರೋಲಿಂಗ್ ಮಾಡೋಣ. ನಡಿ. ಇವರು ಸುಧಾರಿಸೋದೇ ಇಲ್ಲ. ಸರ್, ನೀವು ಈ ಪೋಗೋಸ್ಟಿಕ್ ಹಿಡ್ಕೊಂಡು ಯಾಕೆ ಹೋಗ್ತಾ ಇದ್ದೀರಾ? ಜೈರಮ್ಮ, ಹೇಗೆ ಮುಳ್ಳಿಂದ ತೆಗಿಬೇಕು ಹಾಗೆ ಪೋಗೋಸ್ಟಿಕ್ ಕಳ್ಳನ್ನ ಪೋಗೋಸ್ಟಿಕ್ ಇಂದನೇ ಹಿಡಿಬೇಕು. ಸರ್ ಅಲ್ಲಿ ನೋಡಿ, ಪೋಗೋಸ್ಟಿಕ್ ಥೀವ್. ಹಾಯ್ ಇನ್ಸ್ಪೆಕ್ಟರ್, ನನ್ನನ್ನು ಹುಡುಕ್ತಾ ಇದ್ದೀರಾ? ಪ್ರಪಂಚದಲ್ಲಿ ಯಾವ ಶಕ್ತಿನೂ ಇಲ್ಲ ನಾನ್ ಕಳ್ತನ ಮಾಡೋದನ್ನ ತಡೆಯೋರ್ಗು. ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಯು ಆರ್ ಅಂಡರ್ ಅರೆಸ್ಟ್. ಓಡ್ ಹೋಗುವಂತ ಪ್ರಯತ್ನ ಏನು ಮಾಡಬೇಡ. ನನ್ನ ಹತ್ರನೂ ಕೂಡ ಪೋಗೋಸ್ಟಿಕ್ ಇದೆ. ಹೋಗ್ತೀನಿ. ಜಯರಾಮ, ಪೋಗೋಸ್ಟಿಕ್ ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದೆ. ಸರ್, ಗೊತ್ತಾಗ್ತಿದ್ದಂಗೆ ನಿಮಗೆ ಮೆಸೇಜ್ ಕಳಿಸ್ತೀನಿ. ಅಯ್ಯೋ ಕಳ್ಳ, ನಿಲ್ಲು. ಮೊದ್ಲು ಇದನ್ನ ಹೇಳು, ಇದನ್ನ ಬಳಸೋದು ಹೇಗೆ ಅಂತ. ಬಾಯ್ ಬಾಯ್ ಇನ್ಸ್ಪೆಕ್ಟರ್, ಹ್ಯಾಪಿ ಜಂಪಿಂಗ್. ಜೈರಾಮ್ ಸರ್, ಈ ಲಡ್ಡು ಸಿಂಗ್ ಸರ್ ಏನ್ ಮಾಡ್ತಾ ಇದ್ದಾರೆ? ಶಿವ, ಜೋಶಲ್ಲಿ ಪೋಗೋಸ್ಟಿಕ್ ನ ತಗೊಂಡ್ ಬಂದ್ರು, ಆದ್ರೆ ಈಗ ಅದನ್ನ ನಿಲ್ಸಕ್ ಆಗ್ತಿಲ್ಲ. ಇವತ್ತಿನವರೆಗೂ ನಾನು ಯಾವುದೇ ಪೋಗೋಸ್ಟಿಕ್ ನು ಬಳಸಿಲ್ಲ, ಯಾವ್ದು ಇಲ್ಲ. ಜೈರಾಮ್ ಸರ್, ಆ ಕಳ್ಳ ಯಾವ ಕಡೆ ಹೋದ? ಆ ಕಡೆ ಪೋಗೋಸ್ಟಿಕ್. Shiva, 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 Shiva.
ಹುಡುಗ ಅಂತೂ ತುಂಬಾ ಚುರುಕಿದ್ದಾನೆ ಮತ್ತೆ ಸಾಹಸಿ ಕೂಡ. ಸರಿ ಮಗು, ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಹುಡುಗನಲ್ಲಿ ಧೈರ್ಯ ಅಂತೂ ಇದೆ, ಇವನಿಗೆ ಏನಾದ್ರೂ ಮಾಡಬೇಕು. ಇನ್ನು ನೀನು ನನ್ನ ಮುಂದೆ ಬರಬೇಡ. ಮತ್ತೆ ತಪ್ಪಿಸ್ಕೊಂಡ. ಅವನು ಪೋಗೋ ಸ್ಟಿಕ್ ಅಲ್ಲಿ ಎಕ್ಸ್ಪರ್ಟು. ವ್ಯಾಲಿಯಲ್ಲಿ ಎಗರೋದಕ್ಕೆ ಕೂಡ ಅವನು ಹೆದರೋದಿಲ್ಲ. ಇವಾಗ ಅವನ್ನ ಹೇಗ್ ಹಿಡ್ಕೊಳ್ಳೋದು? ಅದನ್ನ ನಾನ್ ಹೇಳ್ತೀನಿ. ಒಂದ್ಸಲ ನಮ್ಮೂರಲ್ಲಿ ಏನಾಯ್ತು? ಸಾಕು ಸಾಕು ಸಾಕು, ಇರ್ಲಿ ಬಿಡು ಡವ್ ರಾಜ. ಇವಾಗ ನೀನು ಡವ್ ಮಾಡ್ಬೇಡ, ನನ್ ಕೈಯಲ್ಲಿ ಹೊಡ್ಸ್ಕೋಬೇಡ ನೀನು, ಆಯ್ತಾ? ಆ ಕಳ್ಳಂಗೆ ಜಂಪ್ ಮಾಡೋದಕ್ಕೆ ಜಾಗ ಸಿಗದೆ ಹೋದ್ರೆ ಅವಾಗ ನಾವು ಆ ಕಳ್ಳನ್ನ ಹಿಡಿದ್ ಬಿಡ್ಬೋದು. ಎಸ್ ಎಸ್, ಐಡಿಯಾ ತುಂಬಾ ಚೆನ್ನಾಗಿದೆ. ನಾನು ಇದ್ನೇ ಹೇಳ್ತಿದ್ದು. ಕೋತಿಗೆ ಜಂಪ್ ಮಾಡೋ ಜಾಗ ಸಿಗ್ಲಿಲ್ಲ ಅಂದ್ರೆ ಜಂಪ್ ಎಲ್ ಮಾಡುತ್ತೆ? ಎಸ್, ಸರಿಯಾಗಿ ಹೇಳ್ದೆ ಆದಿ. ಕೋತಿಗೆ ಎಗರೋದಿಕ್ಕೆ ಜಾಗನೇ ಸಿಗ್ಲಿಲ್ಲ ಅಂದ್ರೆ ಮತ್ ಎಲ್ಲಿಂದ ಎಗರುತ್ತೆ? ರೇವಾ, ನಾವು ಅವನ್ನ ಯಾವ ತರ ಜಾಗದಲ್ಲಿ ಟ್ರ್ಯಾಪ್ ಮಾಡ್ಬೇಕು ಅಂದ್ರೆ ಅವನ್ಗೆ ಎಗರೋಕೆ ಆಗ್ಬಾರ್ದು ಪೋಗೋ ಸ್ಟಿಕ್ ಅಲ್ಲಿ. ಆ ತರ ನಾವು ಲಡ್ಡು ಸಿಂಗ್ ಸರ್ ಮತ್ತೆ ತಾತನ ಹೆಲ್ಪ್ ತಗೋಬೇಕಾಗತ್ತೆ. ರಾಜ ಅವರೇ, ನೀವು ಇಷ್ಟು ದೊಡ್ಡ ರಾಜ ಆಗಿ ಕಾಡ್ನಲ್ಲಿ ಯಾಕೆ ಟೆಂಟ್ ಹಾಕಿದ್ದೀರಾ? ನಾನು ಪ್ರಕೃತಿ ಪ್ರೇಮಿ. ನನಗೆ ನಗರದ ಅರಮನೆಯಲ್ಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ. ನಗರದಲ್ಲಿ ಬಹಳ ಪೊಲ್ಯೂಷನ್ಸ್ ಇದೆ. ಇಲ್ಲೇ ನನಗೆ ತುಂಬಾ ಖುಷಿ ಆಗ್ತಿದೆ. ಸರಿ ಪ್ರೇಕ್ಷಕರೇ, ನೀವು ನೋಡ್ದ ಹಾಗೆ ಇವರು ಗುಮ್ನಾಂಪುರದ ಮಹಾರಾಜ. ಇವ್ರಿಗೆ ಪ್ರಕೃತಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ನಗರವನ್ನ ಬಿಟ್ಟು ಇವರು ಕಾಡ್ನಲ್ಲಿ ಬಂದು ಟೆಂಟ್ ಹಾಕಿದ್ದಾರೆ. ಮತ್ತೆ ರಾಜ ಅವರೇ, ನಾನು ನೋಡೋ ಹಾಗೆ ನೀವು ನಿಮ್ಮ ಕತ್ನಲ್ಲೆಲ್ಲ ಕೋಟ್ಯಾಂತರ ರೂಪಾಯಿ ಒಡವೆನ ಹಾಕೊಂಡಿದ್ದೀರಾ. ನಿಮ್ಗೇನು ಒಂಚೂರುನು ಭಯನೇ ಆಗೋದಿಲ್ವಾ? ಯಾರನ್ನ ಕಳ್ಳ ಬಂದು ಕಳ್ತನ ಮಾಡ್ತಾನೆ ಅಂತ? ಕಳ್ತನ ನಗರದಲ್ಲಾಗುತ್ತೆ, ಕಾಡಲ್ಲಿ ಕಳ್ತನ ಮಾಡಕ್ ಯಾರು ಬರ್ತಾರೆ? ನಿಮ್ಗೆ ಒಂದ್ ವಿಚಾರ ಗೊತ್ತಿಲ್ಲ. ಈ ಉಂಗುರದ ಬೆಲೆ 1 ಕೋಟಿ ರೂಪಾಯಿ. ಇದನ್ನ ಉತ್ತರ ಭಾರತದ ದೊಡ್ಡ ರಾಜ ಕೊಟ್ಟಿದ್ದು. ನಾನು ಕುತ್ತಿಗೆಗೆ ಹಾಕೊಂಡಿರೋ ಈ ಹಾರದ ಬೆಲೆ 50 ಕೋಟಿ ರೂಪಾಯಿ. ಇದನ್ನ ಪಶ್ಚಿಮದ ರಾಜ ಕಳ್ಳನ ಓಡಿಸೋ ರಾಗ ಹಾಡಿದು ಕೊಟ್ಟಿದ್ದು. ನಾನ್ ಕೈಗೆ ಹಾಕೊಂಡಿರೋ ಚಿನ್ನದ ಬಳೆ ಬೆಲೆ 5 ಕೋಟಿ ರೂಪಾಯಿ. ನಾನು ಚಹಾ ಮಾಡೋ ರಾಗ ಹಾಡಿದ್ದಕ್ಕೆ ಬೇಗ ಮಸಕ್ಕಲಿಯವ್ರು ಕೊಟ್ಟಿದ್ದು. ಮತ್ತೆ ನಾನು ಈ ಎಲ್ಲ ಹಾಡನ್ನ ತುಂಬಾ ಸಲ ಹೇಳಿದೀನಿ. ರಾಜನ ಇವನು ಸಂಗೀತಗಾರನ. ಏನ್ ಮಾಡ್ತಿದ್ದೀರ ತಾತ ಅವ್ರೆ? ನೀವು ಈ ಒಡವೆ ಬಗ್ಗೆ ಹೇಳಕ್ ಹೋಗಿ ಎಲ್ಲಾ ರಹಸ್ಯನೂ ಹೇಳ್ತಿದ್ದೀರಲ್ಲ. ಸರಿ ಸರಿ, ನಾನೀಗ ರೆಸ್ಟ್ ಮಾಡೋ ಸಮಯ ಆಗಿದೆ. ಮತ್ ನಾನು ಕೆಲಸ ಮಾಡುವಂತ ಸಮಯ ಬಂದಿದೆ. ಈ ರಾಜನ್ ನಾನು ಲೂಟಿ ಮಾಡ್ಬಿಟ್ರೆ ಈ ಚಿಲ್ಡ್ರೆ ಕಳ್ತನ ಮಾಡೋ ಅವಶ್ಯಕತೆನೆ ಬರೋದಿಲ್ಲ. ರಾಜ ಅವರೇ, ನೀವು ರೆಸ್ಟ್ ತಗೊಂಡಿದ್ದು ಜಾಸ್ತಿ ಆಯ್ತು. ಈಗ ನಿಮ್ಮ ಶರೀರದ ಮೇಲಿರೋ ವೆಯ್ಟ್ ನ ಸ್ವಲ್ಪ ಕಡಿಮೆ ಮಾಡಿ. ನೀನು ಫಿಟ್ನೆಸ್ ಎಕ್ಸ್ಪರ್ಟಾ? ನೀನು ನನ್ನ ದೇಹ ತೂಕನ ಕಮ್ಮಿ ಮಾಡೋದಕ್ಕೆ ಬಂದಿದ್ಯಾ? ಇಲ್ಲ, ನಾನೊಬ್ಬ ಕಳ್ಳ. ನಿಮ್ಮ ಎಲ್ಲ ಒಡವೆನ ತಗೊಂಡು ಹೋಗಕ್ ಬಂದಿದ್ದೀನಿ. ಎಲ್ಲ ಒಡವೆಗಳನ್ನು ನನಗೆ ಕೊಟ್ಟು ಬಿಡಿ. ನೀನು ಇಷ್ಟೆಲ್ಲ ತಗೊಂಡು ಹೋಗ್ತಾ ಇದೀಯಾ? ನನ್ ಒಂದ್ ಹಾಡನ್ನ ನೀನ್ ಕೇಳು. ಈಗ್ಲೇ ಹೇಳ್ತೀನಿ, ಫ್ರೆಶ್ ಆಗಿ ಹೇಳ್ತೀನಿ. ಕಳ್ತನ ಮಾಡೋದು ಒಳ್ಳೇದಲ್ಲ. ಕಳ್ತನ ಮಾಡೋದು ಒಳ್ಳೇದ. ನಿಮ್ಮ ರಾಗನ ಮುಂದಿನ ಸಲ ಕಳ್ತನ ಮಾಡಕ್ ಬಂದಾಗ ಕೇಳ್ತೀನಿ. ಮತ್ತೆ ಮುಂದಿನ ಬಾರಿ ಜಾಸ್ತಿ ಒಡವೆಗಳನ್ನ ಹಾಕೊಂಡ್ ಬನ್ನಿ. ಬಾಯ್ ಬಾಯ್. ಶಿವ, ಅವ್ನ್ ಕಳ್ತನ ಮಾಡಿ ಹೊರಟ. ನೀನ್ ತಯಾರಾಗಿರು. ನಾವ್ ರೆಡಿ ಆಗಿದ್ದೀವಿ ತಾತ. ಇಷ್ಟೊಂದು ಅರ್ಜೆಂಟ್ ಆದ್ರೂ ಏನಿದೆ ಅಂಕಲ್? ನೀನ್ ಮತ್ತೆ ಬಂದ್ಬಿಟ್ಯಾ? ಮ್ಯಾಗ್ನೆಟ್ ಆನ್. ಕಳ್ಳ ಅಂಕಲ್, ನೀವೀಗ ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ನೀವೇ ಸರೆಂಡರ್ ಆಗ್ಬಿಡಿ. ಅಲ್ಲೇ ಇದಾರೆ ನೋಡಿ ಲಡ್ಡು ಸಿಂಗ್ ಸರ್ ಅವರು. ಈ ಪೊಲೀಸ್ನವ್ರು ಏನ್ ಹಿಡ್ಕೋತಾರೆ? ಈ ಪ್ರಪಂಚದ ಯಾವ ಶಕ್ತಿ ಕೂಡ ನಾನು ಕಳ್ತನ ಮಾಡೋದನ್ನ ತಡೆಯೋದಕ್ಕಾಗೋದಿಲ್ಲ. ಶಿವ,
ಅವನು ಓಡ್ ಹೋಗ್ತಿದ್ದಾನೆ ಮತ್ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಅಯ್ಯೋ ಏನಾಯ್ತು ಪೋಗೋಸ್ಟಿಕ್ಗೆ? ಕಳ್ಳ ಅಂಕಲ್, ಅಲ್ಲಿರೋ ಒಡವೆಗಳೆಲ್ಲ ಡೂಪ್ಲಿಕೇಟು. ನಿಮ್ಮನ್ನ ಇಲ್ಲಿ ಕರೆಯೋದಕ್ಕೋಸ್ಕರ ನಾವೆಲ್ಲ ಈ ರೀತಿ ಪ್ಲಾನ್ ಮಾಡಿದ್ದು ಪೋಗೋಸ್ಟಿಕ್ ಬಳಸಿ ತಪ್ಪಿಸ್ಕೋಬಾರ್ದು ಅಂತ. ಓ ಹಾಗಾದ್ರೆ ಇದು ನಿನ್ನ ಪ್ಲಾನಾ? ನೀನು ತುಂಬಾನೇ ಮಾತಾಡ್ತೀಯ ಮಗು. ನಿನ್ನನ್ನ ಈಗ್ಲೇ ಸರಿ ಮಾಡ್ತೀನಿ ನಾನು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಸಾಕು 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 ಸಾಕ್ ಮಾಡಪ್ಪ. ಇನ್ನು ಎಷ್ಟು ಅಂತ ಚಚ್ತೀಯಾ? ಸಾಕ್ ಮಾಡಪ್ಪ ದೇವ್ರೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ನನ್ನನ್ನ ಪ್ರಪಂಚದಲ್ಲಿ ಯಾರು ಕೂಡ ಕಳ್ತನ ಮಾಡೋದನ್ನ ತಡೆಯೋಕ್ಕಾಗಲ್ಲ ಅಂತ. ಆದ್ರೆ ನೀನ್ ತಡೆದು ಬಿಟ್ಟೆ. ಪೋಗೋಸ್ಟಿಕ್ ಕಳ್ಳ, ನಾನೇನು ನಿನ್ನ ಹತ್ರ ಫೈಟ್ ಮಾಡೋದಕ್ ಬರೋದಿಲ್ಲ. ನನ್ನ ಅಸಿಸ್ಟೆಂಟ್ ನ ಕಳ್ಸಿದೀನಿ. ಒಂದ್ ವೇಳೆ ನಾನ್ ಬಂದ್ರೆ ಯೋಚನೆ ಮಾಡು ನಿನ್ ಗತಿ ಏನಾಗತ್ತೆ ಅಂತ. ಕಳ್ಳ ರಾಜ, ನಾನ್ ನಿನ್ಗೊಂದು ಹಾಡು ಹೇಳ್ತೀನಿ. ಈ ಹಾಡು ಕೇಳಿದ್ರೆ ನೀನು ಜೀವನದಲ್ಲಿ ಕಳ್ತನನೇ ಮಾಡೋದಿಲ್ಲ.